ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೀವು ಇಲ್ಲಿ ಮೇಲ್ಗಡೆ ಮಲ್ಕೊಳ್ಳಿ, ನಾನು ಕೆಳಗೆ ಮಲಗ್ತೀನಿ. ಇಲ್ಲ ಪರವಾಗಿಲ್ಲ ಮಂಕ, ನೀವು ಮೇಲೆ ಮಲ್ಕೊಳ್ಳಿ, ನಾನು ಕೆಳಗೆ ಮಲಗ್ತೀನಿ. ಇಟ್ಸ್ ಓಕೆ. ಯಾವುದೋ ಒಂದು ಕಾಲದಲ್ಲಿ ನನಗೆ OCD ಎಲ್ಲ ಇದ್ದರೆ ಹೀಗೆ ಇರಬೇಕು ಅಂತಿತ್ತು, ಬಟ್ ಈಗ ಆ ಥರ ಎಲ್ಲ ಏನೂ ಇಲ್ಲ. ಅದು ನಿಮಗೂ ಗೊತ್ತು. ಈಗ ನಾನು ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತೀನಿ. ಇದು ಬೇಕು ಇದು ಬೇಡ ಅಂತೆಲ್ಲ ಏನೂ ಇಲ್ಲ. ನನಗೆ ಏನಿದ್ರು ಏನಿಲ್ಲದೆ ಇದ್ರೂ ನಿದ್ದೆ ಬರುತ್ತೆ. ಇಟ್ಸ್ ಓಕೆ, ನಾನು ಕೆಳಗಡೆ ಮಲಗ್ತೀನಿ. ಇಟ್ಸ್ ಓಕೆ. ಮಲ್ಕೊಳ್ಳಿ. ಆನಂದ್, ಏನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದೆಯಾ? ಮದುವೆ ಆಗಿ ಇಷ್ಟು ವರ್ಷ ಆಗಿದೆ, ನನ್ನ ಬಾಡಿ ಲ್ಯಾಂಗ್ವೇಜ್ ನೋಡ್ತಿದ್ದಂಗೆ ನೀನೇ ಹೇಳ್ಬಿಡ್ಬೇಕು ಗಂಡ ಯಾಕೆ ಟೆನ್ಷನ್ ಆಗಿದ್ದಾನೆ, ಏನು ಕಾರಣ ಅಂತ. ಅದು ಬಿಟ್ಬಿಟ್ಟು ಏನ್ ಟೆನ್ಷನ್ ಅಂತ ನನ್ನೇ ಕೇಳ್ತಾ ಇದೆಯಲ್ಲ. ಯಾವ ಸೀಮೆ ಹೇಳ್ತೀನಿ ನೀನು? ಸರಿ ಸರಿ, ಅರ್ಥ ಮಾಡ್ಕೋತೀನಿ. ಮೊದ್ಲು ವಿಷಯ ಏನು ಅಂತ ಹೇಳು. ವಿಷಯ ಹೇಳಿದ್ಮೇಲೆ ಏನು ಅಂತ ಅರ್ಥ ಆಗೇ ಆಗುತ್ತಲ್ಲ, ಇನ್ನೇನು? ಅಯ್ಯೋ, ಮೊದ್ಲು ಏನು ಅಂತ ಹೇಳ್ತೀಯಾ? ಗೆಳೆಯ ಅತ್ತಿಗೆ ಇಬ್ರು ಆಶ್ರಮಕ್ಕೆ ಹೋಗಿದ್ದಾರೆ. ನಮ್ಮ ಪ್ಲಾನ್ ವರ್ಕೌಟ್ ಆಗಿದ್ಯಾ ಒಂದು ಗೊತ್ತಾಗದೆ ಒದ್ದಾಡ್ತಾ ಇದ್ದೀನಿ ಕಣೆ. ಆನಂದ್, ನಮ್ ಬೆಂಗಳೂರಲ್ಲಿ ಎಲ್ಲಾ ಕಡೆ ಹಳ್ಳ ತೋಡಿ ಮಣ್ಣು ಗುಡ್ಡೆ ಹಾಕಿದಾರಲ್ವಾ? ನೋಡಿದೀನಿ, ಎಲ್ಲಾ ಕಡೆ ಹಳ್ಳ ತೋಡ್ ಮಣ್ಣಲ್ಲಿ ಗುಡ್ಡೆ ಹಾಕಿದ್ದಾರೆ. ಹೋಗಿ ಆ ಮಣ್ಣು ತಿನ್ನು. ಯಾಕೆ 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 ಮಣ್ಣು ತಿನ್ಬೇಕಾ ನಾನು? ಏನಾಯ್ತು? ಮತ್ತೆ ಫೋನ್ ಇದೆ ತಾನೆ, ಭಾಗ್ಯಮ್ಮಂಗ್ ಫೋನ್ ಮಾಡು, ತಗೋ. ಅಯ್ಯಯ್ಯೋ, ಟೆನ್ಷನ್ಗೆ ಅದು ಗೊತ್ತೇ ಆಗ್ಲಿಲ್ಲ ಚೆನ್ನ, ಅದಕ್ಕೆ ಹೇಳೋದು ನೀನಂತ ಹೆಂಡತಿ ಇರ್ಬೇಕು ಅಂತ. ಥ್ಯಾಂಕ್ ಯು. ಆದ್ರೂ ಮಾಡ್ತೀನಿ ಅಂತಲ್ಲ ಹೇಳ್ಬೇಡ. ಅಮ್ಮ, ಕುಡಿಯೋದಕ್ಕೆ ಹಣ್ಣಿನ ಜ್ಯೂಸ್ ಏನಾದರೂ ತಂದ್ಕೊಳ್ಳ? ಬೇಡಮ್ಮ, ನಮ್ಮ ಗುಂಡು ಭೂಮಿಕಾ ಇಲ್ಲಿ ಉಳ್ಕೊಳ್ಳೋದಕ್ಕೆ ಮನ್ಸು ಮಾಡಿದ್ರಲ್ಲ, ನನಗದೇ ಹಾಲು ಕುಡಿದಷ್ಟು ಸಂತೋಷ ಆಗಿದೆ. ಇನ್ನು ಈ ಜ್ಯೂಸ್ ಎಲ್ಲ ಏನು ಮಾಡಕ್ ಬೇಡ. ಹಲೋ, ಹೇಳಪ್ಪ. ಅಮ್ಮ, ಏನ್ ನಡೀತಾ ಇದೆ ಅಲ್ಲಿ? ನಾವ್ ಅನ್ಕೊಂಡ್ ಪ್ಲಾನ್ ವರ್ಕೌಟ್ ಆಗ್ತಾ ಇದ್ಯಾ? ಅಜ್ಜಿ ಕಾರ್ಯತಂತ್ರ ಕೆಲಸ ಮಾಡ್ತಾ ಇದ್ಯಾ? ಗೆಳೆಯ ಅತ್ತಿಗೆ ಇಬ್ರು ಬಂದಿದ್ದಾರಮ್ಮ? ಹಾ, ಬಂದಿದ್ದಾರೆ. ವೆರಿ ಗುಡ್. ಯಾರು? ಆನಂದ್ ಆನಂದ್, ಆಪ್ತ ಮಿತ್ರ ಕೊಡಿ. ಆಪ್ತ ಮಿತ್ರ ಅವ್ರು ಬಂದಿದ್ದಾರೆ ಕಣೋ, ಜೊತೆಗೆ ಮರಿಗಳು ಬಂದಿದ್ದಾವೆ. ಮಕ್ಕಳು ಬಂದಿದಾರ? ವೆರಿ ಗುಡ್ ವೆರಿ ಗುಡ್. ಅದು ನಾವು ಮಾಡಿದ ಪ್ಲಾನ್ ಕೆಲಸ ಮಾಡ್ತಿದೆ ಕಣೋ. ಮಾಡ್ಲೇಬೇಕಜ್ಜಿ, ಅದ್ರಲ್ಲೂ ನಿಮ್ಮ ಪ್ಲಾನ್ ವರ್ಕೌಟ್ ಆಗದೆ ಇರುತ್ತಾ? ಹಾಗೆ ಆಗುತ್ತೆ. ಅದಕ್ಕೆ ಹೇಳೋದು, ಮನೆಗೊಬ್ರು ನಿಮ್ಮಂತ ಹಿರಿಯರು ಇರಬೇಕು ಅಂತ. ಟ್ರಬಲ್ ಶೂಟ್ ಇದ್ದಂಗಜ್ಜಿ. ಅದೇನದು ಶೂಟರು? ಅದೇ ಅಜಯ್, ಟ್ರಬಲ್ ಶೂಟರ್ ಅಂದ್ರೆ ಟ್ರಬಲ್ನ ಶೂಟ್ ಮಾಡೋರು ಅಂತ. ಅದು ಬಿಡಿ, ಅಂಶ ಬಿಟ್ಟಾಕಿ. ಈಗ ಒಳ್ಳೇದಾಯ್ತಲ್ಲ, ಅಷ್ಟೇ ಬೇಕಾಗಿರೋದು. ಅದಕ್ಕೆ ಹೇಳೋದಜ್ಜಿ, ನಿಮ್ಮಂಥವ್ರೊಬ್ರು ಮನೆಗಿರ್ಬೇಕು. ಏನು ಹೇಳ್ತೀಯ ಏನೋ, ಒಂದಕ್ಕೂ ತಳ ಬುಡ ಇರೋದಿಲ್ಲ. ಹೋಗ್ಲಿ ಬಿಡತ್ಲಾಗೆ, ಅರ್ಥ ಇಲ್ಲದೆ ಇದ್ದು ತಗೊಂಡು ನಾವೇನು ಮಾಡೋಣ? ಮಜಾ ಏನು ಗೊತ್ತೇನು, ಅವರಿಬ್ಬರನ್ನ ಇಲ್ಲೇ ಉಳಿಸ್ಕೊಂಡಿದ್ದೀನಿ. ಹೌದಾಜಿ? ಹ್ಞೂ ಕಣ ಆಪ್ತ ಮಿತ್ರ. ಅವರಿಬ್ರು ಒಂದೇ ರೂಮ್ನಲ್ಲಿ ಉಳ್ಕೊಳ್ಳೋ ಥರ ಮಾಡಿದ್ದೀನಿ. ಸೂಪರ್ ಸೂಪರ್ ಅಜ್ಜಿ, ಸಖತ್ತಾಗಿ ತಲೆ ಓಡಿಸಿದ್ದೀರಾ.
ಓಡಿಸ್ಲೇಬೇಕಲ್ಲಪ್ಪ. ಮಳೆ ಬರಲಿಲ್ಲ ಅಂದರೆ ಅದೆಂಥದೋ ಮೋಡ ಬಿತ್ತನೆ ಮಾಡ್ತಾರಂತಲ್ಲ, ಇದು ಹಾಗೆ. ಮಳೆ ಬರ್ಸೋದಕ್ಕೆ ನೋಡ್ತಿದ್ದೀನಿ, ನೋಡೋಣ ಇವತ್ತೇನಾಗುತ್ತೆ ಅಂತ. ಅವರಿಬ್ಬರೇ ಇರುವಾಗ ಅವ್ರೇನು ಸುಮ್ಮನೆ ಇರಲ್ವಲ್ಲ, ಹಂಗೆ ಮಾತುಕತೆ ಶುರು ಆಗುತ್ತೆ. ಉಭಯ ಕುಶಲೋಪರಿ ಶುರು ಆಗುತ್ತೆ. ಮನಸ್ಸಿನಲ್ಲಿರೋದೆಲ್ಲ ಹೊರಗೆ ಹಾಕ್ತಾರೆ. ಈ ಏಕಾಂತ ಅವ್ರನ್ನ ಮತ್ತೆ ಒಂದು ಮಾಡುತ್ತೆ ಕಣೋ. ದೂರ ಇರೋರ್ನ ಹತ್ರ ಬೆಸೆಯುತ್ತೆ. ಬೇಕಾದ್ರೆ ನೋಡ್ತಾ ಇರು, 100ಕ್ಕೆ 100 ಹಾಗೆ ಆಗುತ್ತೆ. ಆದರೂ ಅಜ್ಜಿ ಅವರಿಬ್ಬರನ್ನ ಮುಂಚೆಯಿಂದ ನೋಡಿದ್ದೀನಲ್ಲ, ಆ ಬೇಸಿಸ್ ಮೇಲೆ ಹೇಳ್ತಾ ಇದ್ದೀನಿ. ಯಾಕೋ ನಾವು ಅಂದ್ಕೊಂಡಿದ್ದ ಪ್ಲಾನ್ ವರ್ಕೌಟ್ ಆಗಲ್ಲ ಅಂತ ಅನಿಸ್ತಾ ಇದೆ ಅಜ್ಜಿ. ಯಾಕೋ ಈಗ ಹೇಳ್ತಿದ್ಯಾ? ಅಜ್ಜಿ ನೀವೇ ನೆನಪು ಮಾಡ್ಕೊಳ್ಳಿ, ಮದುವೆ ಹೊಸ್ತರಲ್ಲಿ ಅವರಿಬ್ಬರು ಗಂಡ ಹೆಂಡತಿಯಾಗಿ ಒಂದೇ ರೂಮಲ್ಲಿ ಇದ್ರೂ ಮಳೆ ಇರಲಿ ಅಜ್ಜಿ, ಮೋಡ ಕವಿದ ವಾತಾವರಣನೂ ಇರಲಿಲ್ಲ, ಖಾಲಿ ಆಕಾಶ, ಒಣ ಹವೆ ಅಲ್ವಾ? ಏನೋ ಹಾಗಂದ್ರೆ ಸ್ವಲ್ಪ ಅರ್ಥ ಆಗಂಗೆ ಬಿಡಿಸಿ ಹೇಳು. ಅದೇ ಅಜ್ಜಿ, ಅವರು ಮದುವೆ ಆಗಿ ಗಂಡ ಹೆಂಡತಿ ತರ ಒಂದೇ ರೂಮಲ್ಲಿ ಇದ್ರು ರೆಂಟ್ ಉಳ್ಸಕ್ಕೆ ಬ್ಯಾಚುಲರ್ಸ್ ಇಬ್ರು ರೂಮ್ನ ಶೇರ್ ಮಾಡ್ಕೊಂಡು ಒಂದೇ ರೂಮಲ್ಲಿ ಇರ್ತಾರಲ್ಲ, ಆ ಥರ ಇದ್ಕೊಂಡು ನಮಗೆ ಮಂಕಬೂದಿ ಎರ್ಚಿರ್ಲಿಲ್ವಾ? ಈಗಲೂ ಅದೇ ಥರ ಆಗಲ್ಲ ಅಂತ ಏನು ಗ್ಯಾರಂಟಿ? ಅಜ್ಜಿ ನನ್ನ 6th ಸೆನ್ಸು ಜೊತೆಗೆ ಕಾಮನ್ ಸೆನ್ಸ್ ಹೇಳ್ತಾ ಇದೆ, ಇದು ಯಾಕೋ ಹಾಗೆ ಆಗುತ್ತೆ. ಸುಮ್ಮನೆ ಇರಪ್ಪ ನೀನು, ಏನೇನೋ ಹೇಳಿ ನನ್ನ ತಲೆ ಹುಳ ಬಿಡಬೇಡ. ಏನು ಆಗ ಆಗಿದ್ರು ಅಂತ ಮಕ್ಕಳಾದ್ಮೇಲೆ ಹಾಗೆ ಇರ್ತಾರೇನೋ? ಅಯ್ಯೋ ನಂಬಕ್ಕಾಗಲ್ಲ ಅಜ್ಜಿ, ಅವ್ರ ಬಗ್ಗೆ ನಿಮಗೆ ಗೊತ್ತು ತಾನೆ? ಅಜ್ಜಿ ನಂಬಕ್ಕಾಗಲ್ಲ, ಹೇಳ್ತಾ ಇದ್ದೀನಿ ಕೇಳಿ. ಅಲ್ಲೇ ಅವ್ರ ಬಗ್ಗೆ ಗೊತ್ತಿದ್ರು ಈ ಥರ ಮಾತಾಡ್ತಾ ಇದ್ದೀರಲ್ಲ, ಯಾವುದೇ ಕಾರಣಕ್ಕೂ ಅವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಒಂದು ಕಣ್ಣು ಅವ್ರ ಮೇಲೆ ಇಟ್ಟಿರಿ, ಅಷ್ಟೇ ನಾನು ಹೇಳೋದು. ಸರಿ, ಅದಕ್ಕೂ ನನ್ನ ಹತ್ರ ಮದ್ದಿದೆ, ನೋಡ್ತಾ ಇರು ಏನು ಮಾಡ್ತೀವಿ ಅಂತ. ಈ ಹೆಜ್ಜೆ ಅಂದರೆ ಏನು ಅನ್ಕೊಂಡಿದ್ಯಾ? ಅಷ್ಟು ಸುಲಭವಾಗಿ ಬಿಟ್ಬಿಡ್ತೀನ ನಾನು? ಬಿಡಬೇಡಿ ಅಜ್ಜಿ, ಏನೋ ಒಂದು ವ್ಯವಸ್ಥೆ ಮಾಡಿ. ಸರಿ ಕಣ, ಏನೋ ಮಾಡ್ತೀನಿ, ಇಡು. ಓಕೆ ಅಜ್ಜಿ, ಬಾಯ್. ಚಿನ್ನ, ಏನೂ ಆಗದೆ ಇದ್ರು ಏನೋ ಆಗಿದೆ ಅನ್ನೋ ಥರ ಗೆಳೆಯನ್ನ ಅದಕ್ಕೆ ಅಲ್ಲಿ ಕರೆಸ್ಕೊಂಡವರು ಇಬ್ಬರನ್ನೂ ಒಂದು ಮಾಡದೇ ಇರ್ತಾರ, ಏನೋ ಒಂದು ಮಾಡ್ತಾರೆ, ನೋಡ್ತಾ ಇರು. ಖಂಡಿತ. ಭಾಗ್ಯ, ಏನೇ ಇದು? ಆಪ್ತ ಮಿತ್ರ ಹಿಂಗೆ ಹೇಳ್ತಾ ಇದ್ದಾನೆ. ಇವನು ಹೇಳ್ದಂಗೆ ಅವರೇನಾದರೂ ನಮಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದಾರ? ನೀನೇನಂತೀಯ ಇದಕ್ಕೆ? ಹೌದಮ್ಮ, ಹಾಗಾದರೂ ಆಗ್ಬೋದು. ಇಬ್ರು ಒಳ್ಳೆಯವರೇ, ಆದರೆ ಅಮಾಯಕರು ಅಂತ ಹೇಳಕ್ಕಾಗಲ್ಲಮ್ಮ. ನಾವು ಅನುಮಾನದ ಕಣ್ಣಲ್ಲೇ ನೋಡ್ತಾ ಇರ್ಬೇಕು ಅವ್ರನ್ನ. ಹಾಗಂತೀಯ? ಆನಂದ್ ಹೇಳ್ದಾಗೆ ಮಾಡಿದ್ರು ಮಾಡ್ಬೋದು. ಸರಿ, ಹಾಗಿದ್ರೆ ನಾವು ಇನ್ನು ಸುಮ್ಮನೆ ಕೂರಕ್ಕಾಗಲ್ಲ. ಸೂಕ್ಷ್ಮವಾಗಿ ಅವ್ರ ಪರಿಸ್ಥಿತಿ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. बोलवा